ಇದೆಲ್ಲ BJP-ಯವ್ರನ್ನ ಮಹಾನ್ ಸುಳ್ಳುಗಾರರು ಅಂತಲೇ ಭಾಷಣ ಮಾಡೋದು. ಯಾರು ಮಹಾನ್ ಸುಳ್ಳುಗಾರರು ಅಂತಕ್ಕಂಥ ಆತ್ಮಪಟ್ಟು ನೋಡಬೇಕು. ಇಲ್ಲಿ ಬೆಳಗ್ಗೆ ನಾನು ಆ ಒಂದು ಪರಿಷ್ಠ ಜಾತಿ ಸೇರತಕ್ಕಂಥ ಒಂದು ಹೆಣ್ಣು ಮಗಳು ಮನೆ ಮುಂದೆ, ಇದು ಸಾವಿರಾರು ಜನ ಬರ್ತಾರೆ ಎವ್ರಿಡೇ ನನ್ನ ಮುಂದೆ ಇಂಥ ಒಂದು ಸಮಸ್ಯೆ ಇರ್ತಕ್ಕಂಥದ್ದು. ಇನ್ನೊಂದು ಹೆಣ್ಣು ಮಗಳು ಇದೆಲ್ಲೋ ಗೊರಗುಂಟೆಪಾಳ್ಯದಲ್ಲೂ ಎಲ್ಲ ಇರೋದು. ಆ ಹೆಣ್ಣು ಮಗಳ ಪರಿಸ್ಥಿತಿ ಯಾವುದೋ ಕಾವೇರಿ ಹಾಸ್ಪಿಟ್ಲ್ ಅಂತ ಯಾವುದೋ ಹಾಸ್ಪಿಟ್ಲ್ ಇದೆ ಈ ಕಡೆ ಇದೆ ಅಲ್ವಾ, ಆ ಇದೆಲ್ಲ ತಂದಿದ್ರು. ಗಂಡ ಸಣ್ಣ ಕೆಲಸದಲ್ಲಿದ್ದ, ಪ್ರಾಬ್ಲಮ್ ಆಗಿ ಆ ಲಂಗ್ಸ್ನಲ್ಲಿ ನೀರು ಕಟ್ಟಿಕೊಂಡು ಮತ್ತೆ ಲಿವರ್ ಸ್ವಲ್ಪ ಸಮಸ್ಯೆ ಆಗಿದೆ. ಈಗ 29 ಲಕ್ಷ ಖರ್ಚು ಮಾಡಿದ್ದಾಳೆ. 29 ಲಕ್ಷ, 2 ಮಕ್ಕಳಿದ್ದಾವೆ, ಸಣ್ಣ ಮಕ್ಕಳು, ಈಗಲೂ ಗರ್ಭಿಣಿ. 29 ಲಕ್ಷ ಖರ್ಚಾಗಿದೆ. ನನಗೆ ಆ ಅಮೌಂಟ್ ಪರಿಸ್ಥಿತಿಗಳು ಕೇಳಿದೆ. 29 ಲಕ್ಷ ಎಲ್ಲಿ ಅಡ್ಜಸ್ಟ್ ಮಾಡಿದೆ? ಒಂದು ನಿಮಿಷ ಹಿಂದೆ ಕೇಳ್ಕೋಬೇಕು ನಾನು. ಇವತ್ತು ರಾಜ್ಯ ಯಾವ ರೀತಿ ಇದೆ, ಸಿದ್ದರಾಮಯ್ಯ ಹೇಳ್ತಾರಲ್ಲ 2,000 ರೂಪಾಯಿ ಕೊಟ್ಟ ತಕ್ಷಣ ಏನೆಲ್ಲ ಸುಖವಾಗಿದ್ದಾರೆ ಅಂತ ಹೇಳಿ, ಆ 29 ಲಕ್ಷ ಎಲ್ಲಿ ಅಡ್ಜಸ್ಟ್ ಮಾಡಿದೆ? ಸ್ವಂತ ಮನೆ ಇದೆಯಾ ಅಂತ ಕೇಳಿದೆ. ಸ್ವಂತ ಮನೆಯೂ ಇಲ್ಲ, ಎಲ್ಲೆಲ್ಲೋ ಸಾಲ ಮಾಡಿಕೊಂಡು 29 ಲಕ್ಷ ಖರ್ಚಾದರೂ ಗಂಡ ಇನ್ನೂ ಹಾಸ್ಪಿಟ್ಲಲ್ಲೇ ಇರೋದು. ಸುಲಭವಾಗಿ ಜೀವ ಸಿಗುತ್ತೆ ಅನ್ನೋದು ಕೇಳಿದೆ. ಡಾಕ್ಟ್ರ್ ಏನು ಹೇಳ್ತಾರಮ್ಮ ಅಂತೇಳಿ, ಇಲ್ಲ ಏನೋ ಒಂದು ಆಸೆ ಹೆಚ್ಚು ಕಡಿಮೆ ಆದರೆ ಏನಪ್ಪ ಮಾಡೋದು, ನನ್ನ ಗಂಡ ಮುಗಿಸ್ಕೋಬೇಕು ಅಂತ ಹೇಳಿ ಇನ್ನೂ ಆ ಹೆಣ್ಣು ಮಕ್ಕಳು ಬೀದಿ ಅರಿತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಮನೆಗೆ ಬಂದು ಅದೆಲ್ಲ ಬಿಲ್ಲೆಲ್ಲ ಕೊಟ್ಟು ನೋಡಿದಾಗ ಅವಳ ಪರಿಸ್ಥಿತಿನ ಎಂಥವ್ರಿಗೂ ಕರಳು ಕಿತ್ತು ಬರ್ತದೆ ಆ ನೋಡಿದ ಸೀನ್. ಇದು ರಾಜ್ಯ ಆಳ್ತಕ್ಕಂಥವ್ರು ವಿಧಾನಸೌಧ ಇದು ಹೇಳಿದ್ನಲ್ಲ, ನಮ್ಮ ಅಂದಾನಿ ವಿಧಾನಸೌಧ 3ನೇ ಮಾಡಿ AC ರೂಮಲ್ಲಿ ಕೂತ್ಕೊಂಡು ನಾವು ಕಾರ್ಯಕ್ರಮ ಘೋಷಣೆ ಮಾಡೋದ್ರಿಂದ ಇವತ್ತು ರಾಜ್ಯದಲ್ಲಿ ಸಮಸ್ಯೆ ಬಗೆಹರಿಯಲ್ಲ. ಇವತ್ತು ಬಗೆಹರಿಯೋದು ಮುಖ್ಯಮಂತ್ರಿ ಆಗೋರು ಒಂದು ಸಣ್ಣ ಹಳ್ಳಿಗಳಲ್ಲೂ ಭೇಟಿ ಕೊಟ್ಟು ಅವ್ರ ಜೊತೆ ಕೂತು ಚರ್ಚೆ ಮಾಡಿ ಏನು ಸಮಸ್ಯೆ ಊರುಗಳಲ್ಲಿ ಏನೇನಿದೆ, ಇದು ಆಡಳಿತ ನಡೆಸ್ತಕ್ಕಂಥವ್ರು ಮೊದಲು ಆ ಆಡಳಿತ ಯಾವ ರೀತಿ ಇರಬೇಕು ಅನ್ನೋದನ್ನು ತಿಳ್ಕೋಬೇಕು. ಆಗ ನಿಜವಾಗ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವೇ ಪುಷ್ಪಾರ್ಚನೆ ಮಾಡ್ತೀವಲ್ಲ, ಅದು ಅವ್ರಿಗೆ ನಿಜವಾದ ಗೌರವ ಸಲ್ಲಿಸ್ದಾಗೆ ಅನ್ನೋದು ನನ್ನ ಅಭಿಪ್ರಾಯ. ಆಮೇಲೆ ವಿಧಾನಸಭೆ ಮುಂಭಾಗದಲ್ಲಿ ಪ್ರತಿಮೆ ನಿಲ್ಲಿಸಿದ್ದೀವಿ. ಆ ಪ್ರತಿಮೆಗೆ ಹಾರ ಹಾಕಿ ನಾವೊಂದು ಸುಮ್ಮನೆ ಕಾರ್ಯಕ್ರಮ ಮಾಡ್ಬೋದಾಯ್ತಾ ಮುಖ್ಯಮಂತ್ರಿಯಾಗಿ. ಇವತ್ತು ರಾಜ್ಯದಲ್ಲಿ ಯಾವ್ಯಾವ ರೀತಿಯ ಸಮಸ್ಯೆಗಳಿದೆ ಲಕ್ಷಾಂತರ ಉದಾಹರಣೆ ಕೊಡಬಲ್ಲೆ. ಮೊನ್ನೆ ಮೈಸೂರಿನಲ್ಲಿ ನಡೆದಂಥದ್ದು ಬಹುಶಃ ವಾಟ್ಸಪ್ಪಲ್ಲಿ ಕೆಲವರು ನೋಡಿದ್ದೀವಿ. 2 ಕಾಲಿಲ್ಲ ಆ ಹೆಣ್ಮಗಳಿಗೆ, 2 ಕಾಲು ಕಟ್ ಮಾಡಿದ್ದಾರೆ. ಗಂಡನಿಗೆ KSRTC ಬಸ್ಸು ಆಕ್ಸಿಡೆಂಟ್ ಆಗಿ ಒಂದು ಕಾಲು ಅವನು ಕಳ್ಕೊಂಡವ್ರೆ. ಬಾಡಿಗೆ ಮನೇಲವ್ರೆ, ಬಾಡಿಗೆ ಮನೆ ಖಾಲಿ ಮಾಡಿಸೋದಕ್ಕೆ ಆ ಮನೆ ಓನರು ಮನೆ ಬಿಡಿ ಅಂತಾರೆ. ಯಾವನೊಬ್ಬ ಹುಡುಗ ಹೋಟ್ಲಲ್ಲಿ ಮಾಡಿ ಕೆಲಸ ಮಾಡೋನು ಒಂದು ವಿಡಿಯೋ ಮಾಡೋರೆ. ನೀವು ಯಾರಾದರೂ ಇದನ್ನು ನೋಡಿದವರು ಕುಮಾರಣ್ಣವ್ರ ಗಮನಕ್ಕೆ ತನ್ನಿ ಈ ಕುಟುಂಬದ ಸಮಸ್ಯೆನ ಅಂತ ಹೇಳಿ ಮನೆ ಹತ್ರ ಬಂದಿದ್ರು. ಇದೆ ಅದೇ ಪರಿಶಿಷ್ಟ ಜಾತಿ ಮನೆಯಿಂದ ಅಂತ ಇದೆ. ಬೆಳಗ್ಗೆ ಅರ್ಜಿ ಕೊಟ್ಟಿರೋದು ಮೈಸೂರ ಒಂದೇನಾದ್ರೂ ನನಗೆ ಸಹಾಯ ಮಾಡಿ ಒಂದು ಮನೆ ಕಟ್ಟಿಸ್ಕೊಡಿ ಅಂತ. ಇದು ನಾನು ಯಾಕೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳಿದೆ, ಇವರು ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ ಎಲ್ಲ ಏನೋ ಮಾಡಿಬಿಟ್ಟಿದ್ದೀವಿ ನಾವು, ಕೇಂದ್ರ ಸರ್ಕಾರಕ್ಕಿಂತ GDP-ನಲ್ಲಿ ಅವರು 7 ಪಾಯಿಂಟ್ ಅವ್ರೆ 6 ಪಾಯಿಂಟ್ ಸಮಥಿಂಗ್, ನಾನು ಅವ್ರಿಗಿಂತ ಜಾಸ್ತಿ 8 ಪಾಯಿಂಟ್ ಸಮಥಿಂಗ್ ಇದ್ದೀನಿ ಎಲ್ಲ ಹೇಳ್ತಾರೆ. GDP ಎಲ್ಲ ನೋಡೋದು. ನಾನು 2 ಬಾರಿ ಮುಖ್ಯಮಂತ್ರಿ ಕೆಲಸ ಮಾಡಿದ್ದೀನಿ. GDP ಮೇಲೆ ರಾಜ್ಯದ ಅಭಿವೃದ್ಧಿಯನ್ನ, ರಾಷ್ಟ್ರದ ಅಭಿವೃದ್ಧಿಯನ್ನ ನಾವು ಲೆಕ್ಕಾಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸರ್ಟಿಫಿಕೇಟ್ ಕೊಡ್ಲಿಕ್ಕಾಗಲ್ಲ. ಕೆಲವು ನಿಜಾಂಶಗಳನ್ನ ಸತ್ಯಾಂಶಗಳನ್ನ ಹೇಳಲಿಕ್ಕಾಗೋದಿಲ್ಲ. ನನಗೆ ಈ ದೇಶದಲ್ಲಿ ಈಗಾದಂಥ ಒಂದು 20 ವರ್ಷ ಅನುಭವದಲ್ಲಿ ಎಲ್ಲಿದ್ದೇವೆ ನಾವು, ಹೇಗಿದ್ದೇವೆ ಅಂತಕ್ಕಂಥದ್ದನ್ನು ಭಾಷಣ ಮಾಡೋದು ಬೇರೆ. ಆದರೆ ನಿಜವಾದಂಥ ಗ್ರೌಂಡ್ ರಿಯಾಲಿಟಿ ಏನಿದೆ ಅದನ್ನ ಇವತ್ತು ನಾವು ಸತ್ಯ ಹೇಳಲಿಕ್ಕೆ ಹೋದರೆ ವಿಲನ್ಗಳಾಗುತ್ತೀವಿ. ಆ ದೃಷ್ಟಿಯಿಂದ ಕೆಲವು ಸತ್ಯ ನಾವು ಹೇಳಲಿಕ್ಕಾಗೋದಿಲ್ಲ. ಆದರೆ ಪ್ರಪಂಚ ಏನಿದೆ ಅಂತಕ್ಕಂಥದ್ದನ್ನು ಅರಿತುಕೊಂಡಿದ್ದೇವೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ದಿನಾಚರಣೆಯನ್ನು ನೀವೇನು ಆಚರಣೆ ಮಾಡ್ತಾ ಇದ್ದೀರಿ, ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡ್ತಕ್ಕಂಥದ್ದು, ಇವತ್ತು
ಕರ್ನಾಟಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಯಾವ್ಯಾವ ಆರ್ಟಿಕಲ್ಗಳಲ್ಲಿ ಏನೇನು ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ನಾಗರಿಕನಿಗೆ ಏನು ಹಕ್ಕಿದೆ ಅಂತಕ್ಕಂಥದ್ದನ್ನ ಹಕ್ಕನ್ನು ಜಾರಿಗೆ ತರಬೇಕು. ಆ ತರ್ತಕ್ಕಂಥದ್ದು ಪ್ರಾಮಾಣಿಕವಾಗಿ ತರಬೇಕು ಅಂದರೆ ಒಂದು ಒಳ್ಳೆಯ ನಾಯಕತ್ವದ ಆಡಳಿತದ ಅವಶ್ಯಕತೆ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.